ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ಕೂಡ್ಲಿಗಿ ಪಟ್ಟಣದ ಹಲವಾರು ಯುವಕ ಮುಖಂಡರು ಶ್ರೀ ಗ್ರಾಮ ದೇವತೆ ಊರಮ್ಮ ದೇವಿಯ ಜಾತ್ರಾ ಪ್ರಯುಕ್ತ ಪ್ರಥಮ ಬಾರಿಗೆ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಜೋಡಿ ಬೇಸಾಯ ಎತ್ತಿನ ಬಂಡಿ ಓಟದ ಸ್ಪರ್ಧೆಯ ಕರಪತ್ರವನ್ನು ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಇವರಿಗೆ ಹಾಗೂ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸಂಜೀವ್ ರೆಡ್ಡಿ ಅವರಿಗೆ ಕರಪತ್ರವನ್ನು ನೀಡಿ ಮೇ 15 ಮತ್ತು 16ರಂದು ನಡೆಯುವ ಎತ್ತಿನ ಬಂಡಿ ಓಟದ ಸ್ಪರ್ಧೆಗೆ ಪ್ರೀತಿಯಿಂದ ಕುಸ್ತಿ ದುರ್ಗಪ್ಪ ಹಾಗೂ ಇತರ ಸಹೋದರರು ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಭೀಮೇಶ್, ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಎಸ್ ದುರ್ಗೇಶ್, ಮಂಡಳ ಅಧ್ಯಕ್ಷರಾದ ಕಾಮಶೆಟ್ಟಿ, ನಾಗರಾಜ್, ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಗುರಿಕಾರ್ ರಾಘವೇಂದ್ರ, ಭರತ್, ಬಜರಂಗ ದಳದ ಅಧ್ಯಕ್ಷರಾದ ದುರ್ಗೇಶ್ ಕಡೆಮನಿ, ವೀರೇಶ್ ಕೊಟ್ರೇಶ್, ಕಾನಮಡಗು ದುರ್ಗೇಶ್, ಫಕೀರಪ್ಪ, ಮುಂದಿನ ಮನೆ ವೀರೇಶ್, ಬಸವರಾಜ್ ಇನ್ನೂ ಕೆಲವು ಮುಖಂಡರುಗಳು ಇದ್ದರು. ವರದಿ ವೀರೇಶ್ ಎಚ್ ನಾಗ್ಲಾಪುರ್, ವಿಜಯನಗರ ಜಿಲ್ಲಾ. 15 ಪಟ್ಟಣ ಚಾಲನೆ ಕೊಡಬೇಕು. ಯಾಕಂದರೆ ನೀವು ಊರಿನ ಮುಖಾಂತರ ಯಜಮಾನರ ಮುಖಾಂತರ ಬರ್ತಿದ್ದಾರೆ. ಇದರ ಸಲುವಾಗಿ ನಾವು ಕಲಿತಿದ್ದೀವಿ. 15 ಮೇ 15ಕ್ಕೆ ಚಾಲನೆ ಕೊಡೋಕ್ಕೆ ನೀವು ಬರ್ತಕ್ಕಂಥದ್ದು ಹಾಗೂ ಭೀಮಣ್ಣರು ಹಾಗೂ ಎಣ್ಣೆ ಹಚ್ಚಿದ್ರು ಹಾಗೂ ಶ್ರೀರಾಮುಲು ನಾವೆಲ್ಲರೂ ಸೇರಿ ಬರಬೇಕಂತಂದು ಒಂದು ಮಾತನಾಡಿ ವಿಶೇಷ ಆಹ್ವಾನಿತರಾಗಿ ಬರಬೇಕೆಂದು ರೈತರ ಪರವಾಗಿ ಖಂಡಿತ ಬರ್ತೀನಪ್ಪ. ಎಲ್ಲ ಕಾರ್ಯಕ್ರಮ ಬರ್ತೀನಪ್ಪ. ಸ್ವಲ್ಪ ದೂರ ಕ್ರೀಡೆಗಳೆಲ್ಲ ಕಡೆ ಮರೆ ಆಗ್ತಿದ್ದಾವೆ. ದೇಶೀಯ ಕ್ರೀಡೆಗಳನ್ನ ಮತ್ತೊಂದ್ಸರಿ ಬೆಳೆಸಿ ರೈತರಿಗೆ ಒಂದು ಸ್ವಲ್ಪ ಉತ್ತೇಜನ ಕೊಡೋಣ. ಮತ್ತು ಈ ಹಸುಗಳನ್ನ ಸಾಕ್ತಕ್ಕಂತಹ ಪ್ರಯತ್ನ ಎಲ್ಲ ಕಡೆಗೆ ನಡೀಲಿ. ಹೆಂಗೆ ಕುರಿಗಳಿಗೆ ಇರ್ತಕ್ಕಂಥ ಕ್ರೀಸ್ ಇದೆಯಲ್ಲ ಅದು ಮತ್ತೆ ದನಗಳಿಗೆ ಮತ್ತು ಎತ್ತುಗಳಿಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ರೈತರಿಗೋಸ್ಕರ ಈ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಕೂಡ್ಲಿಗಿ ಒಳಗೆ ಊರಮ್ಮ ದೇವಿ ಜಾತ್ರಾ ಪ್ರಯುಕ್ತವಾಗಿ ಮೇ 15 ಮತ್ತು 16ನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ಏನು ನಾಯಕರುಗಳಿದ್ದೀರಿ ತಾವು ಕೂಡ ಬರಬೇಕು. ಹಾಗೆಯೇ ಮುಂದೆ ನಿಂತ್ಕೊಂಡು ಶ್ರೀರಾಮುಲು ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕಾಗಿ ವಿನಂತಿಸ್ಕೊಳ್ತೀವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾತನ್ನು ನಮ್ಮ ದುರ್ಗಣ್ಣನವರು ಹೇಳ್ಕೊಡ್ಬೇಕಂತ ತಮ್ಮ ವಿನಂತಿಸ್ಕೊಳ್ತೀವಿ.